ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅತಿ ಶೀಘ್ರವಾಗಿ ಫಲ ಕೊಡುವಂಥ ಪೂಜೆ, ಅದು ಪದ್ಮಾವತಿ ಪೂಜೆ. ಕೋರಿಕೆ ಏನೇ ಇರ್ಬೋದು, ಮದುವೆಗೆ ಸಂಬಂಧಪಟ್ಟಂತೆ, ಸಂತಾನ ಫಲಕ್ಕಾಗಿ, ಮತ್ತು ಎಜುಕೇಷನ್ಗೆ, ಮತ್ತು ಬಿಸ್ನೆಸ್ಗೆ, ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇದ್ದರೆ, ಯಾವುದೇ ರೀತಿ ನಿಮಗೆ ಏನೇ ಒಂದು ಕೋರಿಕೆ ಬೇಡಿಕೆಗಳಿದ್ದರೆ ಈ ಪೂಜೆನ ಖಂಡಿತವಾಗ್ಲೂ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ಒಂದು ಪೂಜೆಯನ್ನು 11 ಮಂಗಳವಾರ ಅಥವಾ 11 ಶುಕ್ರವಾರ ದಿನಗಳಲ್ಲಿ ಮಾಡ್ಕೋಬೋದು. ನಾವು ಪೂಜೆ ಮಾಡುವಾಗ ಭಕ್ತಿಯಿಂದ, ಮುಖ್ಯವಾಗಿ ಏನೇ ಪೂಜೆ ಮಾಡಿದ್ರೂ ಕೂಡ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು. ಇದರಿಂದನೇ ನಾವು ಮಾಡಿದಂಥ ಪೂಜೆಗೆ ನಮಗೆ ಫಲ ಅನ್ನೋದು ಬೇಗ ಸಿಗುತ್ತೆ. ಇದರಿಂದನೇ ನಾವು ಫಲ ಎಷ್ಟು ಬೇಗ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಂಗಾಗಿ ತುಂಬ ಭಕ್ತಿಯಿಂದ ಪದ್ಮಾವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಲಕ್ಷ್ಮೀ ದೇವಿಯ ಸನ್ನಿಧಾನನೇ ಪದ್ಮಾವತಿಯಲ್ಲಿರುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಂಥದ್ದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಈ ಪದ್ಮಾವತಿ ಪೂಜೆಯನ್ನು 11 ಮಂಗಳವಾರ ಅಥವಾ 11 ಶುಕ್ರವಾರ ದಿನಗಳಲ್ಲಿ ಮಾಡ್ಕೋಬಹುದು. ಅಥವಾ ನಿಮಗೆ ಸಾಧ್ಯವಾಗುತ್ತೆ ಅಂತ ಅಂದರೆ, ನಾವು ಮಾಡ್ತೀವಿ ಅಂತ ಅಂದರೆ 108 ದಿನ ಕೂಡ ಮಾಡಿದ್ರೆ ವಿಶೇಷ ಫಲವನ್ನು ನೀವು ಪಡ್ಕೊಳ್ಬೋದು. ನಾನು 108 ದಿನ ಮಾಡಿದ್ದೀನಿ ಮತ್ತು 11 ಶುಕ್ರವಾರನೂ ಕೂಡ ಮಾಡಿದ್ದೀನಿ. ನನಗೆ ಎರಡರಲ್ಲೂ ಕೂಡ ಅತಿ ಫಲ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದಾಗುತ್ತೋ ನೀವು ಅದನ್ನು ನಿಮ್ಮ ಶಕ್ತಿ ಅನುಸಾರ ನೀವು ಮಾಡ್ಕೋಬೋದು. 11 ಶುಕ್ರವಾರ ಮಾಡ್ತೀನಿ ಅಂದರೆ 11 ಶುಕ್ರವಾರ ಮಾಡ್ಕೊಳ್ಳಿ, ಅಥವಾ 11 ಮಂಗಳವಾರ ಮಾಡ್ತೀನಿ ಅಂದರೆ 11 ಮಂಗಳವಾರ ಮಾಡ್ಕೋಬೋದು. ಅಥವಾ 108 ದಿನ ನೀವು ಮಾಡ್ತೀರಾ ಅಂತ ಅಂದರೆ ನಿಮಗೆ ವಿಶೇಷ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಇದಂತೂ ಖಂಡಿತ. 108 ದಿನ ಮಾಡೋದಕ್ಕೆ ಕೆಲವ್ರಿಗೆಲ್ಲ ಆಗೋದಿಲ್ಲ. ಹಾಗಾಗಿ 11 ಮಂಗಳವಾರ ಅಥವಾ 11 ಶುಕ್ರವಾರ ದಿನಗಳಲ್ಲಿ ಮಾಡ್ಕೋಬೋದು. ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಪೂಜೆನ ಯಾವ ರೀತಿ ನಾವು ಮಾಡ್ಕೋಬೋದು ಅಂತಂದರೆ, ನಾವು ಯಾವತ್ತು ಪೂಜೆನ ಇಟ್ಕೊಂಡಿರ್ತೀವೋ ಅಂದರೆ ಮಂಗಳವಾರನೋ ಅಥವಾ ಶುಕ್ರವಾರನೋ ನೋಡಿಕೊಂಡು ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ. 108 ದಿನ ಮಾಡೋರು ಕೂಡ ಶುಕ್ರವಾರ ದಿನದಿಂದಲೇ ನೀವು ಪೂಜೆನ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಇವಾಗ ಮಾಘ ಮಾಸ ಕೂಡ ನಡೀತಾ ಇದೆ. ಮಾಘ ಮಾಸದಲ್ಲಿ ಪೂಜೆನ ಶುರು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅವತ್ತಿನ ದಿನ ಬೆಳಗ್ಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಶುಭ್ರವಾದಂತಹ ವಸ್ತ್ರವನ್ನು, ಸೀರೆನೇ ಉಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ಪೂಜೆನ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಪದ್ಮಾವತಿ ದೇವಿಯ ಫೋಟೋ ಇತ್ತು ಅಂದರೆ, ಅಥವಾ ವಿಗ್ರಹ ಇತ್ತು ಅಂತಂದರೆ, ಅಥವಾ ವೆಂಕಟೇಶ ಪದ್ಮಾವತಿ ದೇವಿ ಇರ್ತಾರೆ ಅಂತ ಅಂದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು. ಯಾಕಂದರೆ ಬರೀ ಪದ್ಮಾವತಿ ದೇವಿ ಪೂಜೆ ಅಂತಾನೆ ಅಲ್ಲ, ಶ್ರೀ ವೆಂಕಟರಮಣನ ಜೊತೆಗೆ ಪದ್ಮಾವತಿ ಪೂಜೆನ ಮಾಡ್ಕೋಬೇಕು. ವಿಶೇಷ ಅನುಗ್ರಹ ಆಗುತ್ತೆ. ಭಗವಂತನ ಜೊತೆಗೆ ಲಕ್ಷ್ಮೀ ದೇವಿ ಪೂಜೆ ಮಾಡಲೇಬೇಕು. ಹಾಗಾಗಿ ಈ ರೀತಿ ಫೋಟೋ ಇತ್ತು ಅಂತ ಅಂದರೆ ಅದನ್ನೇ ನೀವು ಇಟ್ಕೋಬೋದು. ಚಿಕ್ಕದೇ ಆದ್ರೂ ಪರವಾಗಿಲ್ಲ, ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ಲಕ್ಷ್ಮೀ ನಾರಾಯಣರ ವಿಗ್ರಹವನ್ನು ಇಟ್ಕೊಂಡು ಸಹ ಪೂಜೆನ ಮಾಡ್ಕೋಬೋದು. ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕಿ ಅದರೊಳಗಡೆ ಶ್ರೀಕಾರವನ್ನು ಬರಿಬೇಕು. ಅದ್ರ ಮೇಲೆ ಲಕ್ಷ್ಮೀ ನಾರಾಯಣರ ವಿಗ್ರಹವನ್ನು ಇಟ್ಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತೆ. ಇನ್ನು ಆ ದಿನ ಮಣೆ ಹಾಕಿಬಿಟ್ಟು ಮಣೆ ಮೇಲೆ ರಂಗೋಲಿನ ಹಾಕಬೇಕು. ಅಲ್ಲಿ ನೀವು ಫೋಟೋ ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹವನ್ನು ಇಟ್ಕೊಂಡು ಪೂಜೆನ ಮಾಡ್ಕೋಬೇಕು. 2 ತುಪ್ಪದ ದೀಪಗಳನ್ನು ಇಟ್ಕೋಬೇಕು. ಹೂವು ಅಂತ ಬಂದಾಗ ತಾವರೆ ಹೂವು, ಮಲ್ಲಿಗೆ ಹೂವು, ತುಳಸಿ ಮತ್ತು ಕೆಂಪು ರೋಸು, ಈ ರೀತಿ ನೀವು ದೇವರಿಗೆ ಹೂವನ್ನು ಮುಡಿಸ್ಬೋದು. ತುಳಸಿ ಅಂತೂ ಕಂಪಲ್ಸರಿ ಇಡಲೇಬೇಕು, ತುಂಬಾ ಒಳ್ಳೆಯದು. ಮತ್ತು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ಮನೆಯಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಮಕ್ಕಳ ವಿಷಯಕ್ಕೆ, ಮದುವೆಗೆ, ಮತ್ತು ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಪರಿಹಾರ ಆಗುತ್ತೆ. ಹಾಗಾಗಿ ಸಂಕಲ್ಪವನ್ನು ನೀವು ಮಾಡಿಕೊಳ್ಳೇಬೇಕು. ನೀವು ಎಷ್ಟು ವಾರ ಮಾಡ್ತೀರಾ, 11 ಮಂಗಳವಾರ ಮಾಡ್ತಿರೋ ಅಥವಾ 11 ಶುಕ್ರವಾರ ಮಾಡ್ತಿರೋ ಅಥವಾ 108 ದಿನ ಮಾಡ್ತಿರೋ ಅದನ್ನು ನೀವು ಹೇಳ್ಕೋಬೇಕು. ಇಷ್ಟು ದಿನ ನಾನು ಪೂಜೆನ ಮಾಡ್ತೀನಿ ತಾಯಿ, ನನಗೆ ಇಂಥ ಸಂಕಷ್ಟ ಇದೆ, ಅದನ್ನು ಪರಿಹಾರ ಮಾಡಿಕೊಡು ಅಂತ ಹೇಳ್ಕೊಂಡು, ಬೇಡ್ಕೊಂಡು, ಕೇಳಿಕೊಂಡು, ಬೇಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಡಿ. ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. 18+2 ಅಥವಾ 24+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಹೂನ ಇಟ್ಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ತಪ್ಪದೆ ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೇಕು.
ಪದ್ಮಾವತಿಗೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಂಡ್ಬಿಟ್ಟು ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೋದು, ಅಥವಾ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊಂಡು ಕೂಡ ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೋದು. ಇದರಿಂದ ಅಂತೂ ಇನ್ನೂ ಒಳ್ಳೆಯದಾಗುತ್ತೆ. ಆ ಕುಂಕುಮವನ್ನು ಪೂಜೆ ಆಗಿ ಆರತಿ ಎಲ್ಲ ಆದಮೇಲೆ ಆ ಕುಂಕುಮವನ್ನು ಹಣೆಗೆ ಇಟ್ಕೋಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ಮತ್ತು ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂದು ಡೇಟ್ಗಳು ಆ ರೀತಿ ಏನಾದರೂ ಆದಾಗ ಆ ವಾರ ಬಿಟ್ಟು ಮತ್ತೆ ಮುಂದಿನ ವಾರದಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಪೂಜೆನ ಶುರು ಮಾಡ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ತಪ್ಪಿದ್ರೆ ಏನೂ ತೊಂದರೆ ಇಲ್ಲ. 11 ವಾರ ಅಂದರೆ 11 ಶುಕ್ರವಾರನೋ ಅಥವಾ 11 ಮಂಗಳವಾರನೋ ಅಥವಾ 108 ದಿನ ಅಂದರೆ 108 ದಿನ ಮಾಡಿ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡ್ಕೊಳ್ಳಿ. ಸರಳವಾಗಿ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಆ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಧೂಪ ದೀಪ ನೈವೇದ್ಯ, 2 ಧೂಪದ ದೀಪ, 2 ಎಣ್ಣೆ ದೀಪ, ಆಮೇಲೆ ನೈವೇದ್ಯ ಅವತ್ತಿನ ದಿವಸ ಅಂದರೆ ಮೊದಲನೇ ದಿನ ಏನಾದರೂ ಸಿಹಿ ಮಾಡಿರಿ, ಪಾಯಸನೋ ಸಜ್ಜಿಗೆನೋ ಏನಾದರೂ ಸಿಹಿನ ಮಾಡಿ ದೇವಿಗೆ ನೈವೇದ್ಯ ಮಾಡ್ಕೋಬೋದು. ಆಮೇಲೆ ಬೇಕಾದರೆ ನೀವು ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ಕೋಬೋದು. 11 ಶುಕ್ರವಾರ 11 ಮಂಗಳವಾರ ದಿನಗಳಲ್ಲಿ ಸಾಧ್ಯವಾದರೆ ಸಿಹಿನೇ ಮಾಡಿನೇ ನೈವೇದ್ಯವನ್ನು ಮಾಡ್ಕೋಬೋದು. ಆಗಿಲ್ಲ ಅಂದರೆ ಹಣ್ಣು ಕಾಯಿ ಕಲ್ಸಕ್ಕರೆ ಏನಾದರೂ ನೀವು ಇಟ್ಬಿಟ್ಟು ನೀವು ನೈವೇದ್ಯವನ್ನು ಮಾಡ್ಕೋಬೋದು. ಈ ಪೂಜೆಗೆ ಕಂಪಲ್ಸರಿ ನೀವು ಹುರುಗಡ್ಲೆ ಸಕ್ಕರೆ ಅದನ್ನು ಮಾತ್ರ ಇಡಲೇಬೇಕು. ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರವಾದದ್ದು ಹುರುಗಡ್ಲೆ ಸಕ್ಕರೆ. ಇದಾದಮೇಲೆ ಹುಡಿ ತುಂಬೋದು. ನಿಮ್ಮ ಅನುಕೂಲ ಎಷ್ಟು ನಿಮಗೆ ಸಮಯ ಇದೆಯೋ ಅಷ್ಟರಲ್ಲಿ ನೀವು ಈ ಸಿಂಪಲ್ಲಾಗಾದರೂ ಪೂಜೆ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋರು ಅನುಕೂಲನ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ. ಇನ್ನು ಪೂಜೆನ ಮಾಡಿಕೊಂಡು ಭಕ್ತಿಯಿಂದ, ಮುಖ್ಯವಾಗಿ ಏನೇ ಪೂಜೆ ಮಾಡಿದ್ರೂ ನಂಬಿಕೆ ಭಕ್ತಿಯಿಂದ ಪೂಜೆ ಮಾಡಲೇಬೇಕು. ಇದರಿಂದನೇ ನಾವು ಫಲ ಎಷ್ಟು ಬೇಗ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಂಗಾಗಿ ತುಂಬ ಭಕ್ತಿಯಿಂದ ಪದ್ಮಾವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಲಕ್ಷ್ಮೀ ದೇವಿಯ ಸನ್ನಿಧಾನನೇ ಪದ್ಮಾವತಿಯಲ್ಲಿ ಇರುತ್ತೆ. ಹಂಗಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಪದ್ಮಾವತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪದ್ಮಾವತಿ ಫೋಟೋ ಇಲ್ಲ ಅಂತ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಇದ್ರೂ ಕೂಡ ಸಹ ಇಟ್ಕೋಬೋದು. ಇಟ್ಕೊಂಡು ಪೂಜೆನ ಮಾಡ್ಕೋಬೋದು. ನಂತರ ಪ್ರಾರ್ಥನೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಂಡು ಭಕ್ತಿಯಿಂದ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸ್ತೋತ್ರವನ್ನು ಹೇಳ್ಕೋಬೇಕು. ಪದ್ಮಾವತಿಯ ಸ್ತೋತ್ರವನ್ನು ಹೇಳ್ಕೋಬೇಕು. ಈ ಪದ್ಮಾವತಿ ಸ್ತೋತ್ರವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇಷ್ಟು ಪೂಜೆ ಮಾಡಿದ ಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕೊನೆಯದಾಗಿ ನೀವು ಸ್ತೋತ್ರ ಹೇಳ್ಕೊಂಡು ಅದಾದಮೇಲೆ ಧೂಪ ದೀಪ ನೈವೇದ್ಯ ಆದಮೇಲೆ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಮೇಲೆ ಆರತಿಯನ್ನು ಮಾಡಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಭಕ್ತಿಯಿಂದ ಕೂತ್ಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ಸ್ತೋತ್ರವನ್ನು ಪೂಜೆಯೆಲ್ಲ ಮಾಡಿದ ಮೇಲೆ ಭಕ್ತಿಯಿಂದ ಒಂದ್ಸಲಿ ಹೇಳ್ಕೊಳ್ಳಿ. ಕೈಯಲ್ಲಿರುವ ಅಕ್ಷತೆಯನ್ನು ದೇವಿ ಪಾದದಕ್ಕೆ ಹಾಕಬೇಕು. ಆಮೇಲೆ ನಮಸ್ಕಾರ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಸ್ತೋತ್ರವನ್ನು ಹೇಳ್ಕೊಂಡು ನಂತರ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಿಮಗೆ ಮದುವೆ ಆಗಬೇಕಾ, ಮಕ್ಕಳಾಗಬೇಕಾ, ಅಥವಾ ಕೆಲಸಕ್ಕೋ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ಏನೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ತೊಂದರೆ ಇದ್ದರೂ ಕೂಡ ನೀವು ಆ ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಈ ಒಂದು ಅದ್ಭುತವಾದ ಸ್ತೋತ್ರ ಮತ್ತು ದೇವಿಯ ಪೂಜೆಯನ್ನು ನಿಮಗೆ ತಿಳಿಸಿದ್ದೀನಿ. ಪದ್ಮಾವತಿ ದೇವಿ ಆದಷ್ಟು ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ನನಗೆ ವೈಯಕ್ತಿಕವಾಗಿ ಈ ಸ್ತೋತ್ರದಿಂದ ತುಂಬ ಬದಲಾವಣೆ ಆಗಿದೆ. ಹೀಗಾಗಿ ಎಂಥದ್ದೇ ಸಮಸ್ಯೆಯಲ್ಲಿ ಪದ್ಮಾವತಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.